ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದ ಒಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ, 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನ ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದ ಒಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ, 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದೊಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ.
ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನ ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದ ಒಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದ ಒಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನ ಇಲಾಖೆಯಿಂದ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಸದನದ ಒಳಗಡೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಸದನದ ಒಳಗಡೆ ನಾನು ಏನ್ ಮಾಹಿತಿ ನೀಡಬೇಕು ಆ ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲೂ ಕೂಡ ಇಲ್ಲಿ ಲೋಪದೋಷ ಆಗಿಲ್ಲ, ನಾನು ಎಲ್ಲೂ ಕೂಡ ಕಾಣೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬಿಜೆಪಿ ಪೋಸ್ಟ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಸದನದಲ್ಲಿ ಚರ್ಚೆ ಆಗಿದೆ, ಉತ್ತರವನ್ನ ನೀಡಿದ್ದೇನೆ. ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡುತ್ತೇನೆ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 23 ಕಂತಿನ ಹಣವನ್ನ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ದೇನೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದನದೊಳಗಡೆ ತಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ಕೂಡ ನಾನು ಯಾರು ಹೇಳಿದ್ರು, ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ, ಬಿಹಾರಕ್ಕೆ ಯೂಸ್ ಮಾಡಿದಾರೋ ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ.
ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ